ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಪ್ರಭುಲಿಂಕೇಣಿಗೆ ಇವತ್ತು ಈ ವಿಡಿಯೋ ಮಾಡೋದ್ರ ಉದ್ದೇಶ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯನೇ. ಏನಂದರೆ ನಾವಿವತ್ತು ಸರ್ಕಾರದ ಕಡೆಯಿಂದ ಅನುದಾನವನ್ನು ತಗೊಂಡು ಮಾಡುವ ಯಾವುದೇ ರಂಗಭೂಮಿ ಕೆಲಸ ಸ್ವಲ್ಪ ದಿನ ಕಷ್ಟ ಆಗ್ತಾಯಿದೆ ಅಂತ ಹೇಳ್ಬೋದು. ಒಂದು ಕಡೆ ಕರ್ನಾಟಕ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಎರಡನ್ನೂ ನೋಡಿದಾಗ ಅನುದಾನ ಮೊದಲಿನ ಪ್ರಮಾಣದಲ್ಲಿ ಬರ್ತಾಯಿಲ್ಲ, ಕಡಿಮೆ ಅನುದಾನ. ಎರಡನೇದು, ಸರ್ಕಾರಿ ವ್ಯವಸ್ಥೆಯಲ್ಲಿ ಅನುದಾನದ ಒಂದು ಅಂದಾಜಲ್ಲಿ ಇರ್ತದೆ. ಅಲ್ಲಿ ಫುಲ್ಲು ಪ್ರೊಫೆಷ್ನಲ್ಲು ನೃತ್ಯ ಕಲಾವಿದರೇ ಇರ್ತಾರಂತ ಹೇಳೋಕ್ಕೂ ಆಗೋದಿಲ್ಲ. ಅದು ಬೇರೆ ಬೇರೆ ಪ್ರಭಾವದಿಂದ ಇನ್ನೇನೇನೇನೋ ಕಾರಣಕ್ಕೆ ಅನುದಾನ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಕೊನೆಗೆ ಅಲ್ಲಿ ಬರೋದು ಮೂಲ ಮತ್ತು ನೈಜ ಕಲಾವಿದರಿಗೆ ಸಿಗೋದು ಅಲ್ಪ ಸ್ವಲ್ಪನೇ ಅಂತ ನಾವು ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಈಗ ಒಂದು ಹೊಸ ಟ್ರೆಂಡು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಮಾಡ್ತಕ್ಕಂಥ ಒಂದು 2-3 ಆಫೀಸಲ್ಲಿ ಪ್ರಾರಂಭ ಆಗಿದೆ. ಇವತ್ತು ಅದಕ್ಕೆ ಸಂಬಂಧಪಟ್ಟದ್ದು ಒಂದು ಹೋರಾಟ ಕೂಡ ಇಟ್ಕೊಂಡಿದ್ದೀವಿ. ಏನು ಟ್ರೆಂಡ್ ಅಂದರೆ, ಕಲಾವಿದರನ್ನ ಒಂದು 8 ಜನರದ್ದು 10 ಜನರದ್ದು ಟೀಮ್ ಇದ್ದರೆ ಆ 10 ಜನರು ಆ 8 ಜನರು ಮಾತ್ರ ಸತತವಾಗಿ ಕಾರ್ಯಕ್ರಮಕ್ಕೆ ಬರಬೇಕು. ಯಾರೋ ಒಬ್ಬರು ಕಲಾವಿದರು ತಪ್ಪಿಸಿದರೆ ಬೇರೆಯವರು ಅವರ ಬದಲಿಗೆ ಕೆಲಸಕ್ಕೆ ಬರುವಂಗಿಲ್ಲ ಅಂತಕ್ಕಂಥದ್ದು ಒಂದು ಸ್ವರಚಿತ ನಿಯಮ ಕೆಲವು ಸಿಬ್ಬಂದಿಗಳು ಮಾಡಿಕೊಂಡು ಕಲಾವಿದರನ್ನ ದಿಕ್ಕು ತಪ್ಪಿಸಿ ಮೊನ್ನೆ ಒಂದು ಸ್ಕ್ರೀನಿಂಗ್ ಇಂಟರ್ವ್ಯೂ ನಡೀತಾ ಇತ್ತು. ಇಂಟರ್ವ್ಯೂನಲ್ಲಿ ನಮ್ಮ ಎದುರುಗಡೆನೆ 3 ಜನ ಕಲಾ ತಂಡ, ಅದು 3 ಜನರು ಮಹಿಳಾ ಕಲಾ ತಂಡದ ನಾಯಕಿಯವರು, ಅವ್ರ ಲೀಡರ್ಸು ಮಹಿಳೆಯರಿದ್ದರು. ಅವ್ರನ್ನ ರಿಜೆಕ್ಟ್ ಮಾಡಿ, ನೀವು 2 ಜನ ಹೊಸಬರನ್ನು ತಂದಿದ್ದೀರಿ, ಮೂಲ ಫೋಟೋದಲ್ಲಿ ಕೊಟ್ಟವರು ಇಲ್ಲ ಅಂಥೇಳಿ ವಾಪಸ್ ಕಳಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಇವತ್ತು ಅದಕ್ಕೆ ಸಂಬಂಧಪಟ್ಟಿದ್ದೇ ಒಂದು ಹೋರಾಟ ಇತ್ತು. ನಮಗೂ ಕೂಡ ಅದೇ ಕಾರಣಕ್ಕೆ ಅದೇ ಒಂದು ಪಾಯಿಂಟ್ ಇಟ್ಕೊಂಡು ಹೆದರಿಸ್ತಕ್ಕಂಥ ಘಟನೆ ಕೂಡ ಇವತ್ತು ನಡೀತು. ಇವರಿಗೆ ಸರ್ಕಾರದಲ್ಲಿರೋರಿಗೆ ಏನು ಅಂತ, ಈಗ ಸರ್ಕಾರದಲ್ಲಿ ನಾವು ಮೊದಲು ಕೆಲಸ ಮಾಡ್ತಾಯಿದ್ವಿ. 20-25 ವರ್ಷ ಸಾಂಗ್ ಆ್ಯಂಡ್ ಡ್ರಾಮಾ ಅಂತ ಒಂದು ಆಫೀಸು ಇತ್ತು, ಈಗಲೂ ಇದೆ. ಅದು ಕಾರೋಬಿ ಅಂತ ಹೇಳಿ ಒಂದು ಹೊಸ ಹೆಸರಲ್ಲಿ ಕೇಂದ್ರ ಸರ್ಕಾರ, ಅದು ಕೇಂದ್ರ ಸಂವಹನ ಇಲಾಖೆ, ರೀಜನಲ್ ಔಟ್ರೀಚ್ ಬ್ಯೂರೋ ಅಂಥೇಳಿ ಈ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿಗೆ ಬರ್ತಕ್ಕಂಥ ಎಲ್ಲ ಆಫೀಸನ್ನು ಮರ್ಜ್ ಮಾಡಿ ಒಂದೇ ಒಂದು ವೇದಿಕೆ ಒಂದು ಸೂರಿನಡಿ ತಂದು ಅದಕ್ಕೆ ಹಲವಾರು ರೀತಿ ಪಬ್ಲಿಷಿಂಗ್ ವಿಂಗು, ಈ ಯೋಜನಾ ಮ್ಯಾಗ್ಝೀನು, ಈ ಫಿಲಮ್ಗಳೆಲ್ಲ ಹಾಕ್ತಾಯಿದ್ರು. ನಾವೆಲ್ಲ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ವಿ. ಅದು ಒಂದು ಬೇರೆ ಬೇರೆ ಬ್ರಾಂಚಸ್ ಇತ್ತು. ಈಗ ಅದು ಒಂದೇ ತಂದು ಬೇರೆ ಎಲ್ಲ ಅವ್ರದ್ದು ಫಂಡ್ಸ್ ಎಲ್ಲ ರಿಡ್ಯೂಸ್ ಮಾಡಿ ಸುಮ್ಮನೆ ನಾಮಕಾವಾಸ್ತೆ ಒಂದು ಆಫೀಸು ಅಂತ ಇವತ್ತಿದೆ ಅಲ್ಲಿ. ಹೋದ ವರ್ಷ ನಮ್ಮದು ಬಸ್ ಚಾರ್ಜು 2,000 ಕೊಡೋಷ್ಟು ಕೂಡ ಅವ್ರಲ್ಲಿ ದುಡ್ಡಿರಲಿಲ್ಲ. ಈ ವರ್ಷ 2 ಕಾರ್ಯಕ್ರಮ ಅವ್ರು ಮಾಡಿಸಿದ್ದಾರೆ. ಅದರದ್ದು ಇನ್ನೂ 20,000 ದುಡ್ಡು ಇಲ್ಲಿವರೆಗೂ, ಅಂದರೆ ಜನವರಿ 20ನೇ ತಾರೀಕು ಇವತ್ತು, ಇಲ್ಲಿವರೆಗೂ ಅವರಿಗೆ ಕೊಡೋಕ್ಕಾಗಿಲ್ಲ. ಅವ್ರ ಕಡೆಗೆ ದುಡ್ಡಿಂದ ಅಷ್ಟು ಸಮಸ್ಯೆ ಇದೆ. ಅಂದರೆ ಕೇಂದ್ರ ಸರ್ಕಾರ ಫುಲ್ ರಿಡ್ಯೂಸ್ ಮಾಡಿತು. ರಾಜ್ಯ ಸರ್ಕಾರನೂ ಕೂಡ ವರ್ಷಕ್ಕೆ 3-4 ಕಾರ್ಯಕ್ರಮ ಕೊಡೋದು, ಒಂದೇ ಕಾರ್ಯಕ್ರಮ ಫಿಕ್ಸ್ ಮಾಡಿ ಒಂದು ಕಾರ್ಯಕ್ರಮದ ಹಣ ಇನ್ನೂವರೆಗೂ ನಮ್ಮ ಸ್ಟೇಟ್ ವಾರ್ತಾ ಇಲಾಖೆ ಯಾವ ಕಲಾವಿದರಿಗೂ 30 ಜಿಲ್ಲೆಯಲ್ಲಿ ಕೊಟ್ಟಿಲ್ಲ. ಇಂಥದ್ರಲ್ಲಿ ನಮ್ಮಲ್ಲಿರೋ ಒಬ್ಬ ಸಿಬ್ಬಂದಿ ಹೇಳ್ತಾರೆ, ಇಲ್ಲ 8 ಜನರು ಕಲಾವಿದರಿದ್ದರೆ ಆ 8 ಜನ ಬರಬೇಕು, ಬೇರೆ ಅವ್ರು ತಪ್ಪಿಸಿದರೆ ಅವ್ರ ಬಗ್ಗೆ ಬೇರೆ ಕಲಾವಿದರು ಬರೋಂಗಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಇದು ನಿಯಮ ಎಲ್ಲಿಂದು, ಯಾವ್ದಾರು ಕಾನೂನಲ್ಲಿದೆಯಾ, ಅಥವಾ ಎಲ್ಲಾರು ಒಂದು ಕಡೆ ಈ ಥರ ಸಾಂಪ್ರದಾಯಿಕವಾಗಿ ಪಾಲಿಸ್ತಕ್ಕಂಥ ರಂಗಸಂಸ್ಥೆ ಇದೆಯಾ? ಯಾರು ನಮ್ಮ ಥಿಯೇಟರ್ ಸೀನಿಯರ್ಸು ಅಥವಾ ಫುಲ್ ಟೈಮರ್ಸು ಪ್ರೊಫೆಷ್ನಲ್ಸ್ ಇದನ್ನು ಒಪ್ಪುತ್ತಾರ? ಅಥವಾ ನೀವು ಈ ನಿಯಮ ಮಾಡಿದವ್ರಿಗೆ ಏನು ಇದ್ರ ಬಗ್ಗೆ ಇದ್ರ ಬಗ್ಗೆ ಏನಾದ್ರು ಗೊತ್ತಿದೆ ನಿಮಗೆ? 3 ಜನ ತಂಡವನ್ನೇ ರಿಜೆಕ್ಟ್ ಮಾಡಿದ್ರಿ. ಅವರು ಎಷ್ಟು ಖರ್ಚು ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದರು. ಇಂಥದ್ದೊಂದು ಘಟನೆ ಆಯಿತು. ಮತ್ತು ಇವತ್ತು ಅದಕ್ಕೊಂದು ಹೋರಾಟ ಮಾಡಿದ್ವಿ. ಅದಕ್ಕಿನ್ನೂ ಹಲವಾರು ರೀತಿಯ
ಸಮಸ್ಯೆಗಳು ಕೂಡ ನಾವು ನೋಡಿದ್ವಿ. ಈಗ ನಾವು ಸಾಂಗೇನ್ ಡ್ರಾಮಾ ಆಫೀಸಲ್ಲಿ ತೊಗೊಂಡ್ರೆ ಅಷ್ಟು ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ನಡೆಸ್ತಕ್ಕಂಥ ಸರ್ಕಾರಿ ಆಫೀಸು ನನ್ನ ಜೀವನದಲ್ಲಿ ನಾನು ನೋಡಿಲ್ಲ, ಬಹುಶಃ ಮುಂದೆನೂ ನೋಡಲಿಕ್ಕೆ ಆಗೋದಿಲ್ಲ ಅಂತ ಅನ್ನಿಸ್ತದೆ. ಆದರೆ ಬಟ್ ಇವತ್ತು ಅದಕ್ಕೆ ಫಂಡ್ಸ್ ಎಲ್ಲ ಇಲ್ಲ, ಅದು ಬೇರೆ. ಅಲ್ಲಿ ಸ್ಕ್ರೀನಿಂಗ್ ಮಾಡುವಾಗ ಇಂಟ್ರ್ಯೂಗೆ ಹೋಗುವಾಗ ಅರ್ಜಿ ಮೊದಲು ಸಲ್ಲಿಸಬೇಕು. ಅವರೇನು ಅಂಥದ್ದೆಲ್ಲ ಡಾಕ್ಯುಮೆಂಟ್ಸ್ ಏನು ಕೇಳ್ತಾ ಇರಲಿಲ್ಲ. ಅವರು ಅದೇ ಏನಾದ್ರು ರಿಜಿಸ್ಟ್ರೇಷನ್ ಇದ್ದರೆ ಒಂದು ಕಾಪಿ ಹಚ್ಚಿರಪ್ಪ, ನಿಮ್ಮ ಕಡೆ ಏನಾದ್ರು ವರ್ಕ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಹಾಕ್ರಿ, 1-2 ರೆಕಮೆಂಡೇಷನ್ ತೊಗೊಳ್ರಿ, 1-2 ಗೆಸ್ಟೆಡ್ ಆಫೀಸರ್ದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ಟೀಮ್ ಲೀಡ್ರು, ಓಕೆ ಒಳ್ಳೆ ಮನುಷ್ಯ ಅಂತ ಅನ್ನೋ ಥರದ್ದು ಅಷ್ಟಿತ್ತು. ಅಷ್ಟು. ಆಮೇಲೆ ಅವರಲ್ಲಿರೋದು ಒಂದು ಸಿಂಗಲ್ ಕಲಾವಿದರಿಂದ ಹಿಡಿದು 11 ಜನ, ಒಬ್ಬ 1 2 3 4 5 6 7 8 9 10 11 11 ಜನ, ಒಬ್ಬ ಕಲಾವಿದನಿಂದ ಹಿಡಿದು 11 ಜನ ಕಲಾವಿದರವರೆಗೆ ಇಷ್ಟು ವೆರೈಟಿಯ ಜನಪದ ಪ್ರೋಗ್ರಾಮು, ಮ್ಯಾಜಿಕ್ಕು, ಮಿಮಿಕ್ರಿ, ಸಿಂಗಲ್ಲು, ಕಾಮಿಡಿ, ನಾಟಕ, ಬೀದಿ ನಾಟಕ, ಸಾವಿರಾರು ವೆರೈಟಿ ಕಲಾವಿದರು. ಅವ್ರಿಗೆ ಯಾವ ಗ್ರೂಪ್ ಬೇಕೋ ಆ ಗ್ರೂಪನ್ನು ಆಯ್ಕೊಂಡು ಅವರು ಅದನ್ನು ಪ್ರಾಕ್ಟೀಸ್ ಮಾಡಿ ಕಮಿಟಿ ಮುಂದೆ ಕೊಟ್ಟು ಸೆಲೆಕ್ಷನ್ ಆಗಿ 3 ವರ್ಷ 4 ವರ್ಷ 2 ವರ್ಷ ಅವ್ರದ್ದು ಏನು ಟೈಮ್ ಇತ್ತು ನಡೆಸ್ಕೊಂಡು ಬಂದಿರೋದು ನೋಡಿದ್ದೀವಿ. ಅದು ಸಾಂಗೇನ್ ಡ್ರಾಮಾ ಇರೋದು ಇಡೀ ದಕ್ಷಿಣ ಭಾರತಕ್ಕೆ ನಂಗೆ ತಿಳಿದ ಮಟ್ಟಿಗೆ ಬೆಂಗಳೂರಲ್ಲಿ ಒಂದು ಆಫೀಸು, ಮತ್ತು ಬೇರೆ ಬೇರೆ ಕೆಲಸ ಮಾಡೋ ಅದಕ್ಕೆ ಬ್ರಾಂಚಸ್ ಇದೆ. ಆದರೆ ಅವರು ಡಾಕ್ಯುಮೆಂಟ್ಸ್ ಮೇಲೇ ಎಲ್ಲನೂ ಮಾಡ್ತಾಯಿದ್ರು. ಅದು ಒಂಥರ ಸೆಂಟ್ರಲೈಸ್, ಒಂದು ಕೇಂದ್ರೀಕೃತ ಮಾದರಿ ಆಫೀಸು ಅಂತ ಹೇಳ್ಬೋದು. ಅವ್ರ ತಾಲೂಕಾಗ ಯಾರು ಸಿಬ್ಬಂದಿ ಇಲ್ಲ, ಅಲ್ಲಿ ಹೋಗಿ ಜಿಲ್ಲಾದಲ್ಲಿ ನೋಡೋರಿಲ್ಲ, ಡಿವಿಷನಲ್ಲಿ ನೋಡೋರಿಲ್ಲ, ಯಾರಿಲ್ಲ. ಆದರೂ ಕೂಡ ಅವರು ಸಿಸ್ಟಮೆಟಿಕ್ಕಾಗಿ ಒಂದು ಪ್ರಾಮಾಣಿಕವಾಗಿ ಕಾಗದ ಪತ್ರಗಳ ಮೂಲಕ ಯಾವುದೇ ರೀತಿ ಮತ್ತೊಂದು ಇನ್ನೊಂದು ಏನೂ ಸಮಸ್ಯೆ ಇರಲಿ ಮಾಡ್ಕೊಂಡು ಬರ್ತಾ ಇರೋದನ್ನು ನಾವು ನೋಡಿದ್ವಿ. ಅವರಲ್ಲಿ ಒಂದು ನಿಯಮ ಇತ್ತು, ಏನಂದರೆ 4 ಜನ ಕಲಾವಿದರ ಬದಲಿಗೆ 2 ಜನ ಎಕ್ಸ್ಟ್ರಾ, 8 ಜನರ ಬದಲಿಗೆ 4 ಜನ ಎಕ್ಸ್ಟ್ರಾ ಬದಲಿ ಕಲಾವಿದರು, ಸಬ್ಟ್ಯೂಸ್ಟ್ ಆರ್ಟಿಸ್ಟ್ ಅಂತೇಳಿ. 10 ಜನರಿಗೆ 5 ಜನ ಸಬ್ಟ್ಯೂಸ್ಟ್ ಆರ್ಟಿಸ್ಟು. ಈ ಥರ ಒಂದು ನಿಯಮ ಅವ್ರ ಕಡೆ ಇತ್ತು. ಅವೆಲ್ಲ ಡಾಕ್ಯುಮೆಂಟ್ಸ್ ಇದ್ದಾವೆ ನಮ್ಮ ಕಡೆಗೆ. ಈಗಿನ ಕೆಲವರು ಸಿಬ್ಬಂದಿಗಳು ಏಕಾಏಕಿ ಯಾರಿಗೂ ಏನು ಹೇಳಲಾರ್ದೆ ಕೇಳಲಾರ್ದೇನೆ, ಇಲ್ಲ ಅವರೇ 8 ಜನ ಬರಬೇಕು, ಒಬ್ಬರು ತಪ್ಪಿದರೆ ಇಲ್ಲಿ ಡಿಸ್ಕ್ವಾಲಿಫೈಡ್ ಅಂಥೇಳಿ ನಮ್ಮ ಎದುರುಗಡೆ 3 ಜನರಿಗೆ ಹೊರಗೆ ಹಾಕಿದರು. ಸೊ ಈ ಘಟನೆ ನಾವು ನೋಡಿದಾಗ ಎಲ್ಲೋ ಒಂದು ಕಡೆಗೆ ಇಂಥ ಒಂದು ಈ ಪ್ಯೂರ್ಲಿ ಮ್ಯಾನ್ ಪವರ್ ನಂಬ್ಕೊಂಡಿರ್ತಕ್ಕಂಥ ಥಿಯೇಟ್ರು ಇದು ಎಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಇದು ತುಂಬಾ ಅನ್ಯಾಯ ಆಗ್ತಾಯಿದೆ ಅಂತ ಹೇಳ್ಬೋದು. ಮತ್ತು ಈ ಥರದ ನಿಯಮಗಳಿಗೆ ಏನೂ ಗ್ರೌಂಡೇ ಇಲ್ಲ. ಒಬ್ಬ ಮೇಲಾಧಿಕಾರಿ ಅವರು ಸಬಾರ್ಡಿನೇಟ್ ಒಬ್ಬರು ಕೂಡಿ ವಾದ ಮಾಡಿದರೆ ಮುಗೀತು, ಅವ್ರದ್ದೇ ಕರೆ, ಅವ್ರದ್ದೇ ಸತ್ಯ, ಪರಮ ಸತ್ಯ. ಇಂಥದ್ದನ್ನು ನಾವು ನೋಡ್ತಾಯಿದ್ದೀವಿ. ಸೊ ಇದಕ್ಕೆ ಏನು ಮಾಡ್ಬೇಕು? ನಮ್ಮ ಸರ್ ನಮ್ಮ ಕಡೆಗೆ ಆ ಥರದ್ದು ಏನಿಲ್ಲ. ಆ್ಯಕ್ಚುಲಿ ಸಾಂಗೇನ್ ಡ್ರಾಮಾ ಆಫೀಸ್ನವರೇ ಈ ಥರದ್ದು ಕೆಲಸಗಳಿಗೆ ಒಂದು ಅವರಲ್ಲಿರೋ ನಿಯಮಗಳು ಇಡೀ ರಾಜ್ಯದ ಎಲ್ಲರೂ ಎರವಲು ತೊಗೊಂಡು ಕೆಲಸ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಆದರೆ ಅವ್ರದ್ದು ಫಾರ್ಮು, ಅವ್ರ ಕಾಲಮು, ಅವ್ರ ಅಕ್ಷರ, ಅವ್ರ ಬಾಕ್ಸು ಎಲ್ಲ ಅದೇ ಕಾಪಿ ಮಾಡಿದ್ದೇವರು. ಆದರೆ ಅವರು ಒಳ್ಳೆಯ ಪಾಯಿಂಟ್ಸ್ ಏನಿದ್ದಾವೆ ಬಹುಶಃ ಅವು ಎಲ್ಲೋ ಒಂದು ಕಡೆ ಸವಕಳಿಯಾಗಿ ಸುಮ್ಮನೆ ಅದು ಅಪಭ್ರಂಶ ಅಂದ್ರೇನು, ಒಂದು ಸವಕಳಿಯಾಗಿರ್ತಕ್ಕಂಥ ನಿಯಮಗಳು ಮತ್ತು ಸವಕಳಿಯಾಗಿರ್ತಕ್ಕಂಥ ನಿಯಮಗಳು ಅನ್ನೋದಕ್ಕಿಂತ ಪೂರ್ತಿ ಅವ್ರ ನಿಯಮಕ್ಕೆ ತದ್ವಿರುದ್ಧವಾದ, ಅಂದರೆ ತಮಗೆ ಯಾವುದೋ ರೀತಿ ಒಂದು ಅನುಕೂಲ ಮಾಡಿಕೊಳ್ಳಿಕ್ಕೆ ಆ ನಿಯಮಗಳನ್ನು ಆ ರೂಲ್ ಅವ್ರದ್ದೇನೋ ಒಂದು ಟ್ರೆಡಿಷನ್ ಇದೆ, ಒಂದು ಸಂಪ್ರದಾಯ, ಒಂದು ವಾಡಿಕೆ ಇದೆ, ಅದನ್ನು ಪೂರ್ತಿ ಹಾಳು ಮಾಡಿ ಕಲಾವಿದರನ್ನು ಕೂಡ ಸುಮ್ಮನೆ ಒಂದು ಕಷ್ಟಕ್ಕೆ ದೂಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆಮೇಲೆ ಮಹಿಳೆಯರ ಬಗ್ಗೆ ಇರ್ಬೋದು. ನಮಗೆ ಒಂದು ಕಡೆ ಏನು ಅನಿಸ್ತದೆ, 3 ಜನ ತಂಡದ ನಾಯಕರು ಏನು ಹೊರಗೆ ಹಾಕಿದ್ದಾರೆ ಅವರೆಲ್ಲರೂ ಮಹಿಳೆಯರು. ಮಹಿಳೆಯರಿಗೆ ಕಾಮನ್ಲಿ ಒಂದು ಸ್ವಲ್ಪ ಗಂಡಸರಿಗಿಂತ ಸ್ವಲ್ಪ ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆ ಇರ್ತದೆ. ಅದು ಕಾಮನ್ಲಿ, ಅದು ನ್ಯಾಚುರಲ್ ಆಗಿ ಅವರು ಬಯಾಲಜಿಕಲಿ ಒಂದು ಸ್ವಲ್ಪ ಕಡಿಮೆ ಇರ್ತದೆ.
ಅದು ಅದೊಂದು ಸಾಮಾಜಿಕವಾಗಿ ಅವ್ರ ಎಜುಕೇಷನ್ ಇರ್ಬೋದು, ಗಂಡಸರಷ್ಟು ಫ್ರೀಯಾಗಿ ಓಡಾಡಲಿಕ್ಕೆ ಆಗದೆ ಇರಬಹುದು, ಅಥವಾ ಸೋಷಲಾಗಿ ಅವ್ರ ಮೊಬೈಲೇಜ್ ಸ್ವಲ್ಪ ಗಂಡಸರಿಗಿಂತ ಅಷ್ಟು ಆಗಲ್ಲ ಅವ್ರಿಗೆ. ಇಂಥ ಒಂದು ಸಂದರ್ಭದಲ್ಲಿ ಈಗ 33% ಇರ್ತಕ್ಕಂಥ ಮೀಸಲಾತಿ ವ್ಯವಸ್ಥೆಯಲ್ಲಿ ಮುಂದೆ ಚುನಾವಣೆ ಬರುವಾಗ ನಮ್ಮ ಕೇಂದ್ರ ಸರ್ಕಾರ ಆಲ್ರೆಡಿ ಸಂವಿಧಾನಕ್ಕೆ ತಿದ್ದುಪಡಿ ತಂದು 50% MP MLA ಸೀಟು ನೆಕ್ಸ್ಟ್ ಬರ್ತಕ್ಕಂಥ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಅದಲ್ಲ ಜಾರಿ ಆಗ್ತಕ್ಕಂಥ ಆಲ್ರೆಡಿ ಅಮೆಂಡ್ಮೆಂಟು ಕಾನ್ಸ್ಟಿಟ್ಯೂಷನ್ಗೆ ಮಾಡಿ ಇಟ್ಟಿದ್ದಾರೆ. ಈಗ ಅವರು ನೆಕ್ಸ್ಟ್ ಬರೋ ಎಲೆಕ್ಷನ್ಗೆ 50% ಮಹಿಳೆಯರು